చెప్పు, అందరికీ చెప్పు. ఈ భయంకరమైన నరకానికి ఎవరూ రాకూడదు. నా జీవితం ఈ నరకంలోనే అంతమైపోయింది. మీరందరూ యేసయ్యని ఇప్పుడైనా విశ్వసించండి. లక్ష్మి, ఈ క్రిస్మస్ నుండి మనం కూడా చర్చికి కలిసి వెళ్దాం. కీర్తి ఎలాగో నరకంకి వెళ్ళిపోయింది. ఇంకా ఎవ్వరికి రావడం నాకు ఇష్టం లేదు. ఇప్పటి నుండి అయినా ఆ నిజమైన యేసయ్యని నమ్మి ఆయన మార్గంలో నడుద్దాం. అప్పుడే మనం రక్షించబడి పరలోక రాజ్యానికి వారసులవుతాం. అవును లిట్టి, నువ్వు చెప్పిందంతా నిజమే. ఈ క్రిస్మస్ నుండి మనందరం కలిసి చర్చికి వెళ్దాం. యేసయ్యనే విశ్వసిద్దాం. ప్రియజనులారా, యేసయ్య మనలను రక్షించడానికి ఈ భూలోకానికి వచ్చారు. కేవలం ఎవరైతే యేసుని నమ్ముతారో, వెంబడిస్తారో వాళ్ళు మాత్రమే ఆ పరలోక వారసులు. మీరు ఎక్కడికి వెళ్ళడానికి ఇష్టపడుతున్నారు? పరలోకమా లేక నరకమా? నిర్ణయం మీది. ಮತ್ತೆ ಎಲ್ಲ ಪ್ರೋಗ್ರಾಮ್ ಮುಗೀತು. ಈಗ ಬಂದಿರುವಂಥ ಅತಿಥಿಗಳಿಗೆ ವಂದನಾರ್ಪಣೆ ತಿಳಿಸೋದಕ್ಕೆ ನಮ್ಮ ಕಂಪಲ್ಷನ್ನ ಸುವಾರ್ಥಿಕರಾದ ಪೌಲ್ ರಾಮಚಂದ್ರ ಅವರು ವೇದಿಕೆ ಮೇಲೆ ಬರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷವೂ ಸಹ ಈ ಕ್ರಿಸ್ಮಸ್ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡಲಿಕ್ಕೆ ದೇವರ ಕೃಪೆ, ದೇವರ ಆಶೀರ್ವಾದ. ದಯಮಾಡಿ ಮಕ್ಕಳು ಆ ಕಡೆ ಈ ಕಡೆ ಗಲಾಟೆ ಮಾಡಬಾರ್ದು. ಸತ್ಯವೇದದಲ್ಲಿ ಒಂದೇ ಒಂದು ಕಡೆ ಮಾತ್ರ ಹಬ್ಬ ಮಾಡೋಣ ಅಂತ ಬರೆಯಲ್ಪಟ್ಟಿದೆ. ಪ್ರಪಂಚವೆಲ್ಲ ಅನೇಕ ಹಬ್ಬಗಳು ಮಾಡ್ತಿದ್ದಾರೆ, ಆದರೆ ಸತ್ಯವೇದದಲ್ಲಿ ಒಂದೇ ಒಂದು ಸಾರಿ ಹಬ್ಬ ಮಾಡೋಣ ಅಂತ ಹೇಳ್ತದೆ. ಯಾವಾಗ ಅಂದ್ರೆ ಒಬ್ಬ ಮನುಷ್ಯನು ದೇವರ ಕಡೆಗೆ ತಿರುಗಿಕೊಂಡಾಗ ಮಾತ್ರವೇ ನಿಜವಾದ ಹಬ್ಬ. ಹಾಗೆ ಈ ಒಂದು ಕ್ರಿಸ್ಮಸ್ ಕಾರ್ಯಕ್ರಮದ ಮುಖಾಂತರವಾಗಿ ನೀವು ಒಬ್ಬರಾದ್ರೂ ದೇವರ ಕಡೆಗೆ ತಿರುಗಿಕೊಂಡ್ರೆ ಈ ವರ್ಷ ಮಾಡಿರುವ ಕ್ರಿಸ್ಮಸ್ ನಿಜವಾಗ್ಲೂ ನಮಗೆ ಹಬ್ಬ ಮಾಡಿದ ಹಾಗೆ. ನನ್ನ ಜವಾಬ್ದಾರಿ ಏನಂದ್ರೆ ಬಂದಂತ ನಿಮ್ಮೆಲ್ಲರಿಗೂ ಒಂದನೇ ತಿಳಿಸುವಂಥದ್ದು. ದೊಡ್ಡ ವ್ಯಕ್ತಿಗಳಿಗೆ ತಿಳಿಸುವುದಕ್ಕಿಂತ ಮುಂಚೆ 1.5 ತಿಂಗಳು ಶ್ರಮ ಪಟ್ಟಂತ ಮಕ್ಕಳನ್ನು ನೆನೆಸಿಕೊಂಡು ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಈ ಒಂದು ಸ್ಟೇಜು ಮತ್ತು ಆ ಗೋದಲೆ ಮತ್ತು ಇಲ್ಲಿನ ಕೆಲಸ ಕಾರ್ಯಗಳು ನಮ್ಮ ಜೇಮ್ಸ್ ಸರ್ ಮತ್ತು ಅವರ ಟೀಮ್, ಗೋವಿಂದ ಮತ್ತು ಟೀಚರ್ಸ್, ನಾವು ಧನ್ರ ಸರ್ ಅವಾಗವಾಗ ನೋಡ್ತಾ ಇದ್ದೇವೆ ಹೊರತು ಪೂರ್ತಿ ಈ ಕೆಲಸ ಕಾರ್ಯಗಳನ್ನು ಮಾಡಿ ಅದ್ಭುತವಾದ ರೀತಿಯಲ್ಲಿ ನಿಮ್ಮ ಮುಂದೆ ಯೇಸು ಸ್ವಾಮಿಯ ಆ ಒಂದು ನಿಜ ಜೀವನ ಚರಿತ್ರೆಯನ್ನು ಇಟ್ಟಂತವರು ಈ ಟೀಮ್. ನಮ್ಮ ಜೇಮ್ಸ್ ಸರ್ಗೂ ಮತ್ತು ಗೋವಿಂದ್ ಅವರಿಗೂ ಮತ್ತು ಸಿಬ್ಬಂದಿ ವರ್ಗ ಟೀಚರ್ ಅವರಿಗೂ
ಪುಟಾಣಿ ಮಕ್ಕಳು ಇಲ್ಲೆಲ್ಲ ಕೆಲಸ ಮಾಡಿದವರು 6, 7, 8, 9ನೇ ಕ್ಲಾಸಿನ ಮಕ್ಕಳು. ನಾನು ಯಾವಾಗಲೂ ಈ ದಾರಿಯಲ್ಲಿ ನೋಡುವಾಗ ಅವರೇ ಹೆಚ್ಚು ಶ್ರಮ ಪಟ್ಟಂತವ್ರು. ನಿಜವಾಗ್ಲೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಜೋರಾಗಿ ಒಂದು ಚಪ್ಪಾಳೆ ಹೊಡೆಯೋಣ. ಯಶಸ್ವಿಯಾಗಲಿಕ್ಕೆ ನಮಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿಯೂ ಮತ್ತು ಇದಕ್ಕೆಲ್ಲ ನೇತೃತ್ವ ಕೊಡುವಂತ ನಮ್ಮ ಇಬ್ಬರು ಅಯ್ಯನವರು, ರವರೆಂಡ್ ವಿಜಯ ದಾನಿಯಲ್ ಅಯ್ಯನವರು, ಅವರ ಕುಟುಂಬದವರು, ರವರೆಂಡ್ ವಿಜಯ ದಾನಿಯಲ್ ಅಯ್ಯನವರು, ಇಬ್ಬರು ಅಯ್ಯನವರು ಮತ್ತು ಅವರ ಕುಟುಂಬದವರು ಸಮೇತವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಆಹ್ವಾನಿಸಿ ನಮಗೆ ನಮ್ಮ ಅಯ್ಯನವರಿಗೆ ನನ್ನ ಮತ್ತು ನಿಮ್ಮೆಲ್ಲರ ಈ ಕಂಪಾಷನ್ ಪರವಾಗಿ ಹೃದಯಪೂರ್ವಕವಾಗಿ, ಅದೇ ರೀತಿಯಲ್ಲಿ ನಮ್ಮ ಹೊಸಕೋಟೆ ಮಿಷನಿನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವಂತ ಡಾಕ್ಟರ್ ಕೋಸಿ ಅವರು ಮತ್ತು ಸಿಬ್ಬಂದಿ ವರ್ಗದವರು, ನಮ್ಮ ಕಾಂಪೌಂಡ್ ನಲ್ಲಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ನನ್ನ ಹೃದಯಪೂರ್ವಕವಾಗಿ ವಂದನೆಯನ್ನು ತಿಳಿಸುವನಾಗಿದೆ. ಹಾಗೆ ನಮ್ಮ ಅನೇಕ ಕಡೆ ಹಳ್ಳಿಯಲ್ಲಿ ಸೇವೆ ಮಾಡುವಂತಹ ಸೇವಕರು, ನಮ್ಮ ಜೊತೆ ಸೇವಕರು, ಅವರ ಕುಟುಂಬ ಸಮೇತವಾಗಿ ಬಂದಿದ್ದಾರೆ. ಇಲ್ಲಿವರೆಗೂ ರಾತ್ರಿಯ ಸಮಯವರೆಗೂ ನಮ್ಮ ಪ್ರಾರ್ಥನೆಯನ್ನು ನಡೆಸಿದ್ದಾರೆ. ನಮಗೆ ಬೇಕಾಗಿರುವಂತಹ ಸಲಹೆಯನ್ನು ನೀಡಿದಂತ ಎಲ್ಲ ಸುವಾರ್ಥಿಕರಿಗೂ, ಸುವಾರ್ಥಿಕರ ಕುಟುಂಬಕ್ಕೂ ದಂಡುಪಾಳ್ಯ ಕಂಪಾಷನ್ ಪರವಾಗಿ, ಚರ್ಚಿನ ಪರವಾಗಿ ಹೃದಯಪೂರ್ವಕವಾಗಿ ನಾನು ವಂದನೆ ತಿಳಿಸೋನಾಗಿದೆ. ಅದೇ ರೀತಿ ನಮ್ಮ ಊರಿನ ಈ ವಾರ್ಡಿನ ಮೆಂಬರ್ ಆಗಿರುವಂತಹ ನಾಗರಾಜ್ ಸರ್ ಅವರು ನಮಗೆ ಊಟದ ಸಹಾಯ ಮಾತ್ರವಲ್ಲ, ಅವರ ಹೃದಯದಲ್ಲಿ ಮಾತನಾಡಿದ್ದಾರೆ. ನಮ್ಮ ಕಾಂಪೌಂಡ್ಗೆ ಬೇಕಾಗಿರುವಂತ ಕಾಂಪೌಂಡ್ ಹಾಕ್ಲಿಕ್ಕೂ ಮತ್ತು ಚರ್ಚಿಗೆ ಒಂದು ರೋಡಿನ ವ್ಯವಸ್ಥೆ ಮಾಡಿಕೊಡ್ತೀನಿ ಎಂಬುದಾಗಿ ಹೇಳಿದ್ದಾರೆ. ಅವರು ಈ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಸಂತೋಷ ಇದೆ. ನಮ್ಮ ಎಲ್ಲ ಮಕ್ಕಳ ಪರವಾಗಿ, ಪೇರೆಂಟ್ಸ್ ಪರವಾಗಿ ಮತ್ತು ಸಿಬ್ಬಂದಿ ವರ್ಗದ ಪರವಾಗಿ ತುಂಬಿದರಿಂದ ಅವರಿಗೆ ವಂದನೆ ತಿಳಿಸಲು ಜೋರಾಗಿ ಒಂದು ಚಪ್ಪಾಳೆ ಮಾತನಾಡೋದಕ್ಕಾಗಿ ಇನ್ನೂ ಅವರನ್ನು ಅನೇಕ ಕಡೆ ದೇವರು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಚೆನ್ನಾಗಿ ಒಂದು ಕೋಆರ್ಡಿನೇಟರ್ ಆಗಿ ನಡೆಸಿದಂತವರು ನಮ್ಮ ಧನರಾಜ್ ಸರ್ ಅವರು, ಕಂಪಾಷನ್ ಮ್ಯಾನೇಜರ್ ಆಗಿರುವಂತಹ ಚಂದ್ರೇಶ್ ಸರ್ ಅವರಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ, ಮಕ್ಕಳ ತಂದೆ ತಾಯಿಯ ಪರವಾಗಿ ಜೋರಾಗಿ ಒಂದು ಚಪ್ಪಾಳೆ ಹೊಡೆಯೋಣ. ನಮ್ಮ ಚಂದ್ರೇಶ್ ಅವರಿಗೆ ವಂದನೆ ತಿಳಿಸಲಾಗಿದೆ. ಅದೇ ರೀತಿ ನಮ್ಮ ಕಂಪಾಷನ್ ವರ್ಗದವರಿಗೂ, ನಮ್ಮ ಕಂಪಾಷನ್ ಎಲ್ಲ ಮಕ್ಕಳಿಗೂ, ತಂದೆ ತಾಯಿಗಳಿಗೂ ಹಾಗೂ ನಮ್ಮ ಕಂಪಾಷನ್ ನಲ್ಲಿ ಕಲಿತು ಹೋಗಿರುವಂತಹ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೂ ಹಾಗೂ ಇಲ್ಲಿ ಸೇವೆ ಮಾಡಿರುವಂತ ನಮ್ಮ ಹಿಂದೆ ಸೇವೆ ಮಾಡಿರುವಂತಹ ಕೋಆರ್ಡಿನೇಟರ್ ಆಗಿ ಸೇವೆ ಮಾಡಿರುವಂತ ಎಲ್ಲ ಮ್ಯಾನೇಜರ್ಸ್ ಆದವರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಮತ್ತು ಊರಿನ ಗಣ್ಯರಿಗೂ, ಹಿರಿಯರಿಗೂ ಮತ್ತು ಇದಕ್ಕೆ ನೇತೃತ್ವ ಕೊಟ್ಟಂತ ನಮ್ಮ ಮೈಕ್ ಆಪರೇಟರ್ ಮಾಡಿದಂತವರಿಗೂ, ಅಡುಗೆ ವ್ಯವಸ್ಥೆ ಮಾಡಿದಂತವರಿಗೂ, ಇದಕ್ಕೆ ಸಹಾಯ ನೀಡಿದಂತವರಿಗೂ, ಇದಕ್ಕೆಲ್ಲದಕ್ಕೂ ಬೆಂಬಲ ನೀಡಿದಂತ ತಂದೆ ತಾಯಿಗಳಿಗೂ, ಪುಟಾಣಿ ಮಕ್ಕಳಿಗೂ ಮತ್ತೊಂದು ಆವೃತ್ತಿಯಾಗಿ ಹೃದಯಪೂರ್ವಕವಾಗಿ ವಂದನೆಯನ್ನು ನಾನು ತಿಳಿಸುವನಾಗಿದ್ದೇನೆ. ಮತ್ತೊಂದು ಆವೃತ್ತಿಯಾಗಿ ಇದಕ್ಕೆ ಹಾಡುಗಳು ಮತ್ತು ಡ್ಯಾನ್ಸ್ ಮತ್ತು ಬೇಕಾದಂತ ಎಲ್ಲ ಕೆಲಸ ಕಾರ್ಯ ಮಾಡಿದಂತ ನಮ್ಮ ಕಂಪಾಷನ್ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಟೀಚರ್ ಇಂದ ಹಿಡಿದು ಕಿಚನ್ ಸ್ಟಾಫ್ ಇಂದ ಹಿಡಿದು ಮತ್ತು ಮಕ್ಕಳಿಂದ ಹಿಡಿದು ಬಂದಂತ ಕಾರ್ಯಕ್ರಮಕ್ಕೆ ಬಂದಂತ ನಿಮ್ಮೆಲ್ಲರಿಗೂ ಒಂದೇ ಮಾತಿನಲ್ಲಿ ನನ್ನ ವಂದನೆಯನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈಗ ಯಾವುದೇ ತೊಂದರೆ ಆದಂತೆ ಕಾರ್ಯಕ್ರಮ ನಡೆಯೋದಕ್ಕಾಗಿ, ಪ್ರೇಯರ್ ಮಾಡೋದಕ್ಕಾಗಿ ನಾನು KM ಮ್ಯಾಥ್ಯೂ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ. ವರ್ಷವೇನು ಸಮಾಚಾರವಾಗಿ ಈ ಲೋಕದಲ್ಲಿ ಜನರನ್ನ ತಾಳಿ ಬಂದ ನಿನ್ನ ಜನ್ಮದಿನದ ಕಾರ್ಯಕ್ರಮವನ್ನು ನಮಗೆ ಇಲ್ಲಿ ಅಂದಚಂದವಾಗಿ ನಡೆಸುವಂತೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ದೇವರ ಇಲ್ಲಿ ಸೇರಿ ಒಂದೆಲ್ಲರನ್ನ ಕೈಯಲ್ಲಿ ಸಮರ್ಪಣೆ ಮಾಡ್ತೇವೆ ಸ್ವಾಮಿ. ಅವರು ನಿನ್ನ ಸಮಾಧಾನವನ್ನು, ಸಂತೋಷವನ್ನು ಪಡೆದವರಾಗಿ ಜೀವಿಸುವಂತ ಕೃಪೆಯನ್ನು ಅವರಿಗೆ ದಯಪಾಲಿಸಬೇಕು ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದ ಪ್ರಾರಂಭದಿಂದ ಇದುವರೆಗೂ ನಿನ್ನ ಕೃಪೆಯು, ಸಾನ್ನಿಧ್ಯವು ಎಲ್ಲವನ್ನು ಅಂದಚಂದವಾಗಿ ಮಾಡುವಂತೆ, ಎಲ್ಲವನ್ನು ನಿನ್ನ ನಾಮ ಘನತೆಗೊಳ್ಳುವಂತ ರೀತಿಯಲ್ಲಿ ಮಾಡಿ ಮುಗಿಸುವಂತೆ ನಮಗೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಎಲ್ಲರನ್ನು ಅನುಗ್ರಹಿಸಿ ಸ್ವಾಮಿ. ಇಲ್ಲಿ ನಮ್ಮ ಪ್ರಾಜೆಕ್ಟ್ ಅನ್ನು ಅದರಲ್ಲಿ ಸೇವೆ ಮಾಡುವುದೆಲ್ಲ ಸಿಬ್ಬಂದಿ ವರ್ಗದವರನ್ನು, ಕಲಿಯುವ ನಮ್ಮ ಮಕ್ಕಳನ್ನು, ಅವರ ಕುಟುಂಬದವರನ್ನು ಎಲ್ಲರನ್ನು ಅನುಗ್ರಹಿಸಿ ನಿನ್ನ ಕೃಪಾಶೀರ್ವಾದ ತುಂಬಿಸಿ ಅವರ ಜೀವನದಲ್ಲಿ ನಿನ್ನ ಶಾಂತಿ ಸಮಾಧಾನವನ್ನು ಹೊಂದಿದವರಾಗಿ ಜೀವಿಸುವಂತ ಕೃಪೆಯನ್ನು ಎಲ್ಲರಿಗೂ ದಯಪಾಲಿಸಿ ಅನುಗ್ರಹಿಸಬೇಕೆಂಬುದಾಗಿ ನಿನ್ನ ಪವಿತ್ರವಾದ ಹೆಸರಿನಲ್ಲಿ ಅತಿ ವಿನಯವಾಗಿ ನಾವು ಬೇಡಿಕೊಳ್ಳುತ್ತೇವೆ. ತಂದೆಯಾದ ದೇವರ ಪ್ರೀತಿಯು, ಒಬ್ಬನೇ ಕುಮಾರನ ಕೃಪೆಯು,
ಪವಿತ್ರಾತ್ಮನ ಸಹವಾಸವು ನಿಮ್ಮೆಲ್ಲರ ಮೇಲೆ ನಿರಂತರವಾಗಿ ಇರಲಿ. ಆಮೆನ್. ಪ್ರಾರ್ಥನೆ ಮಾಡಿದಂತ KM ಸೋದರರಾದ KM ನ್ಯಾತಿಯವರಿಗೆ ಧನ್ಯವಾದಗಳು. ಈಗ ನಮ್ಮ ಮಧ್ಯೆ ಒಬ್ಬ ವಿಶೇಷವಾದ ವ್ಯಕ್ತಿ ಬರ್ತಾ ಇದ್ದಾರೆ. ಯಾರಿಗಾರು ಗೊತ್ತಾ ಇಲ್ಲಿ ಯಾರು? ಈಗ ಸಾಂಟಾ ಕ್ಲಾಸ್ ರವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಊಟ ಸಿದ್ಧತೆ ಮಾಡಲಾಗಿದೆ. ಸೊ ಈ ಚರ್ಚ್ನ ಸ್ಟೇಜ್ನ ಪಕ್ಕದಲ್ಲಿರುವಂಥ ಇದಕ್ಕೆ ಲೇಡೀಸ್ ಬಂದು ನಿಲ್ಸ್ಕೋಬೇಕಂತ ತಿಳ್ಕೊಳ್ತೇನೆ. ನೀವು ವಾಟರ್ ಫಾಲ್ಸ್ ಆ ಸೈಡಲ್ಲಿ ಜೆಂಟ್ಸ್ ಊಟಕ್ಕೆ ನಿಲ್ಸ್ಕೋಬೇಕು. ಅಲ್ಲಿ ಮಕ್ಕಳಿಗೆ ಅರೇಂಜ್ ಮಾಡಿದೆ, ಎಲ್ಲ ಗೆಸ್ಟ್ಗೆ ಚರ್ಚ್ ಊಟ ಅರೇಂಜ್ ಮಾಡಿದೆ.